ಬೀಗ್ರೆ, ಶಾಸ್ತ್ರ ಎಲ್ಲ ಹಣ್ಣೋ ಕಾಯೋ ಸಂತೋಷನಾ? ಹಾಂ ಬೀಗ್ರೆ, ಮಕ್ಕಳು ಸಂತೋಷವಾಗಿರ್ತಾರೆ ಅಂತಂದರೆ ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು ಹೇಳಿ. ಹಿರಿಯರು ಮಾಡಿಟ್ಟಿರೋ ಒಂದೊಂದು ಪದ್ಧತಿಗೂ ಒಂದೊಂದು ಅರ್ಥ ಇರುತ್ತೆ. ಅದನ್ನು ನಿಭಾಯಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಅಲ್ವಾ? ಮಹಾಲಕ್ಷ್ಮಿ, ಯಾಕೆ ಒಂಥರ ಇದೆ? ಏನಿಲ್ವಲ್ಲ, ಆರಾಮಾಗೇ ಇದ್ದೀನಿ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆ ಅಂತ ನನಗೆ ಗೊತ್ತು. ಅಪ್ಪ ಅಲ್ಲಿಂದ ಹಣ ತಗೊಳ್ಳೋದನ್ನ ನಾನು ನೋಡಿದೆ, ಅದಕ್ಕೆ ಮತ್ತೆ ಅಲ್ಲೇ ವಾಪಸ್ ಹಣ ಇಟ್ಟಿದ್ದೀನಿ. ಇಷ್ಟಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರ? ಇವಾಗ ಅಮ್ಮ ಅಲ್ಲಿಗೆ ಹೋದಾಗ ಅಲ್ಲಿ ಹಣ ಇತ್ತು. ಇವಾಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ವಾ? ಎಲ್ಲಿ ಸ್ಮೈಲ್ ಮಾಡು. ಯಾಕೆಂದ್ರೆ ಡಾಕ್ಟ್ರು ನನಗೆ ಅವಾಗ ಸ್ಮೈಲ್ ಮಾಡ್ತಿರೋ ಮುಖ ನೋಡೋಕೆ ಹೇಳಿದ್ದಾರೆ. ಸ್ಮೈಲ್ ಮಾಡು. ಬೀಗ್ರೆ, ಮಗಳು ಅಳಿಯನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಅಯ್ಯೋ, ಅದನ್ನೇನು ಕೇಳ್ತೀರಾ, ಧಾರಾಳವಾಗಿ ಕರ್ಕೊಂಡೋಗಿ. ನಮಸ್ಕಾರ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಹಾಯ್. ಹೋಗೋ, ಪ್ಯಾಂಟು ಶರ್ಟ್ ಹಾಕು ಹೋಗೋ. ಲಕ್ಷ್ಮಿ, ರೆಡಿ ಆಗಿ ಹೋಗಮ್ಮ. ಸರಿ ಮಾವ. ಅಣ್ಣ, ಅತ್ತೆ ಮನೆಯಿಂದ ಬರ್ಬೇಕಾರೆ 4 kg ದಪ್ಪಾಗಿರ್ಬೇಕು, ಗೊತ್ತಾಯ್ತಾ? ಇಲ್ಲೋಡು, ನೀನು ಲಕ್ಷ್ಮಿ ಮನೆಯಿಂದ ಹೊರಡ್ತೀಯಲ್ಲ, ಅವಾಗ ನಿಂಗೇನು ಬೇಕು ಅಂತ ಕೇಳ್ತಾರೆ. ಅವಾಗ ನನಗೆ ಚಿನ್ನದ ಸರ ಉಂಗುರ ಎಲ್ಲ ಬೇಡ ಅಂತ ಹೇಳು. ಸರಿ ಆಯ್ತು. ಇರೋ ವಜ್ರದ ಉಂಗುರನೇ ಬೇಕು ಅಂತ ಕೇಳು. ಅಲ್ಲಮ್ಮ, ಅದು ಇಲ್ಲ, ಇದು ಇಲ್ಲ, ಸಂಪ್ರದಾಯ. ಅವ್ರಿಗೇನು ಕಮ್ಮಿ ಆಗಿದೆ, ಕೊಡ್ತಾರೆ. ಹೋಗ್. ರೀ, ಅತ್ತೇನೋ ಕರಿತಿದ್ರಲ್ವಾ? ಅದು ಅಂತ ಇಂಪಾರ್ಟೆಂಟ್ ಏನಿಲ್ಲ. ನೀನು ಬೇಗ ರೆಡಿಯಾಗಿ ಹೊರಡೋಣ. ನಮ್ಮ ಮಹಾಲಕ್ಷ್ಮಿಗೆ ಕಾದು ಕಾದು ಬ್ಯಾಂಕಲ್ಲಿರೋ ಚಿಂದಂತ ಹುಡುಗನೇ ಸಿಕ್ಬಿಟ್ಟ ನೋಡ್ರಿ. ಆ ಮಗ ಈ ಮನೆಗೆ ತುಂಬಾ ಕಷ್ಟಪಟ್ಟೈತಿ. ಕಣ್ ದೃಷ್ಟಿ ಹಾಕ್ಬಿಡೆ, ಸುಮ್ಮನೆ ಇರೇ. ಈಗಲಾದ್ರೂ ಅವಳ ಲೈಫಲ್ಲಿ ಒಂದು ಒಳ್ಳೇದಾಗ್ತೈತೆ ಅಂತ ಖುಷಿ ಪಡು. ಆಗ್ಲೇ ಬಾವಂಗ ಅಕ್ಕನ ಮೇಲೆ ಪ್ರೀತಿ ಉಕ್ಕರಿತಾ ಇದೆ. ತರ್ಲೆ, ಸುಮ್ಮನೆ ನಡಿ. ಮಂಗಳಮ್ಮ, ಬಂದೆ. ಆರ್ತಿ ನಾವು ಮಾಡ್ತೀವಿ. ಮದುವೆ ಆದಮೇಲೆ ಮೊದಲನೇ ಸಲ ಮನೆಗೆ ಬರ್ತಾ ಇದ್ದೀರಾ. ಬಲ್ಗಾಲಿಟ್ಟೊಳಗಡೆ ಬನ್ನಿ. ಅಮ್ಮ, 1 ನಿಮಿಷ. ಬಾವಾ, ಟೋಲ್ ಚಾರ್ಜ್ ಕಟ್ಟಿನೇ ಒಳಗಡೆ ಬರಬೇಕು. ಕಮಾನ್ ಕಮಾನ್, ಬೇಗ. ಕಂಜೂಸ್ ಬಾವಾ, ಹೆಂಗ್ಸಿ 100 ರೂಪಾಯಿ ಕೊಡ್ತೀರಲ್ಲ ನೀವು. ಸುಮ್ಮನೆ ನೀನು. ಬಾವಾ, ನೀವು ಬ್ಯಾಂಕಲ್ಲಿ ಕೆಲಸ ಮಾಡೋದು? ಹಾಗಾದ್ರೆ ನಿಮ್ಗೊಂದು ಚಿಕ್ಕ ಟೆಸ್ಟ್. ಇದರಲ್ಲಿ 500 ರೂಪಾಯಿದು 20 ನೋಟ್ ಇದೆ.
ನಿಮ್ಮ ಟಾಸ್ಕ್ ಏನಪ್ಪ ಅಂದರೆ ಇದರಲ್ಲಿ ಒಂದು ಡೂಪ್ಲಿಕೇಟ್ ನೋಟ್ ಇದೆ. ನೀವು ಯಾವುದು ಡೂಪ್ಲಿಕೇಟ್ ನೋಟು ಅಂತ ಕಂಡುಹಿಡಿದ್ರೆ ನೀವು ಈ ಟೆಸ್ಟ್ನ ಪಾಸ್ ಆದಂಗೆನೆ. ತಗೊಳ್ಳಿ. ಮೊದಲು ನಿನ್ನ ಹತ್ರ ಈ ಡಮ್ಮಿ ನೋಟ್ ಹೇಗೆ ಬಂತು ಅಂತ ಹೇಳು. ಇದನ್ನೆಲ್ಲ ಮನೇಲಿಟ್ಕೊಳ್ಳೋದು ಅಫೆನ್ಸ್ ಗೊತ್ತಾ? ಅದಕ್ಕೆ ಯಾಕಕ್ಕ ಕೋಪ ಮಾಡ್ಕೋತ್ಯಾ? ನಾನು ಅವಳೆ ಸುಮ್ಮನೆ ಭಾವನ ಜೊತೆ ಏನೋ ಆಟ ಆಡ್ತಿದ್ರೆ ನಿಂದೊಳ್ಳೆ. ಎಲ್ಲಿಂದ ತಗೊಂಬಂದೆ ಹೇಳು. ಓಕೆ ಕೂಲ್. ನನ್ನ ಫ್ರೆಂಡ್ ಸಾನ್ವಿ ಇದ್ದಾಳಲ್ಲ, ಅವ್ರ ಅಂಗಡಿಲಿತ್ತು, ಅಲ್ಲಿಂದ ತಗೊಬಂದೆ ಅಷ್ಟೇ. ಬಾವಾ ಏನು ಯೋಚನೆ ಮಾಡ್ತಿದ್ದೀರಾ? ಇವ್ರು ಸ್ವಲ್ಪ ಹಂಗೇನೆ ಗಾಂಧಿ ಪೀಸು. ಇದ್ರಲ್ಲಿ ಯಾವ್ದು ಬೇಗ ಡೂಪ್ಲಿಕೇಟ್ ನೋಟು ಅಂತ ನೀವು ನೋಡಿ ಹೇಳಿ. ಬಿಡಿಯತ್ತ ನೀವು ಇಟ್ಟಿರೋ ಡೂಪ್ಲಿಕೇಟ್ ನೋಟು ಇದೆ. ವಾವ್, ಸೂಪರ್ ಬಾವಾ. ನಾವು ಬಚ್ಚಿಟ್ಟಿದ ನೋಟು ಇದೆ. ನಿಮ್ಮ ಉತ್ತರ ಸರಿ ಇದೆ. ಏನ್ರೆ ನಿಮ್ಮ ಹುಡುಗಾಟ? ಕಣ್ಣಿಗೆ ಏನಾದರೂ ಬಿದ್ದಿದ್ರೆ ಬನ್ನಿ, ಅಲ್ಲಿ ಅಡುಗೆ ಮನೇಲಿ ನಮಗೆ ಹೆಲ್ಪ್ ಮಾಡಿ. ಹೋಗಮ್ಮ, ಇವತ್ತು ನೀನು ಏನು ಹೇಳಂಗಿಲ್ಲ. ಇವತ್ತು ನಾವುಂಟು, ಅಕ್ಕ ಬಾವ ಉಂಟು ಅಲ್ವಾ ಬಾಬಾ? ನನ್ನ ಸಪೋರ್ಟ್ ಏನೋ ನಿಮ್ಗಿದೆ, ಆದರೆ ಇನ್ನೂ ಏನೇನು ಮಾಡಕ್ಕೆ ಕೊಟ್ಟಿದ್ದೀರಾ ನೀವು? ಇದು ಜಸ್ಟ್ ಟ್ರೈಲರ್ ಅಷ್ಟೇ ಬಾವಾ. ಪಿಕ್ಚರ್ ಅಭಿ ಬಾಕಿ ಹೇ ಬಾವಾ. ಇದೆಲ್ಲ ನಿಮ್ಮ ಬಾ ಫ್ರೆಶ್ ಅಪ್ ಆದ್ಮೇಲೆ ನೀವು ಬನ್ನಿ. ನಾಚಿಕೆ ನೋಡು, ನಾಚಿಕೆ ನೋಡು. ಹೋಗಿ ಬಾವಾ, ಹೋಗಿ. ಚೆನ್ನಾಗಿದೆ ರೂಮು. ರಿಲೇಟಿವ್ಸ್ ತುಂಬ ರಿಚ್ ಅನ್ಸುತ್ತೆ. ಅದಕ್ಕೆ ಅಲ್ವಾ ಫಾರಿನಲ್ಲಿರೋದು. ಓಹ್, ಎ ಸಿ ಇದೆ. ನಾವು ಹಾಕ್ಸಿರೋದಲ್ಲ, ಅವ್ರಿದ್ದಾಗಲೇ ಹಾಕ್ಸಿರೋದು. ವರ್ಕ್ ಆಗುತ್ತಾ? ಇಲ್ಲ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಕಟ್ ಮಾಡಿಸ್ಬಿಟ್ಟಿದ್ದೀವಿ. ಬರುತ್ತೆ ಬರುತ್ತೆ. ಇದು ನಿಮ್ಮನೆ ಅಂತಾನೆ ಅನ್ಕೊಳ್ಳಿ. ಯಾವುದಕ್ಕೂ ಮುಜುಗರ ಪಡ್ಬೇಡಿ ಅಂತೆಲ್ಲ ಹೇಳೋದು ಬೇಕಾಗಿಲ್ಲ ಅನ್ಸುತ್ತೆ.